ಪಾಕ್ನಲ್ಲಿ ಇದ್ದಂತಹ ವಿದೇಶಿ ಕ್ರಿಕೆಟಿಗರು ಈಗ ಅಲ್ಲಿಂದ ಬಚಾವಾಗಿ ಬಂದ ಮೇಲೆ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಜನ್ಮ ಅಂತ ಇದ್ರೆ ನಾವು ಪಾಕ್ಗೆ ಹೋಗಲ್ಲ ಅಂತ ಹೇಳಿ ಕೈ ಮುಗಿತಾ ಇದ್ದಾರೆ. ಪಾಕ್ ವಿರುದ್ಧ ವಿದೇಶಿ ಕ್ರಿಕೆಟಿಗರ ಆಕ್ರೋಶದ ನುಡಿಗಳಿವು. ಪಾಕ್ ಭಾರತ ನಡುವಿನ ಉದ್ವಿಗ್ನತೆಗೆ ಕ್ರಿಕೆಟಿಗರು ಬೆಚ್ಚಿ ಬಿದ್ದಿದ್ದಾರೆ. ಡೇರೆಲ್ ಮಿಚೆಲ್ ಆಗಿರಬಹುದು, ಸ್ಯಾಮ್ ಬಿಲ್ಲಿಂಗ್ಸ್ ಆಗಿರಬಹುದು, ಟಾಮ್ ಕರನ್ ಆಗಿರಬಹುದು, ರಿಷಾದ್ ಹೊಸೈನ್, ಡೇವಿಡ್ ವಾಯ್ಸ್ ಕಣ್ಣೀರನ್ನು ಹಾಕಿ ಆತಂಕವನ್ನು ಹೊರಹಾಕಿದ್ದಾರೆ. PSL ಕ್ರಿಕೆಟ್ ಟೂರ್ನಿ ಆಡ್ತಾ ಇದ್ದಂತಹ ಕ್ರಿಕೆಟಿಗರು ಇವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗಿ ದುಬೈಗೆ ಈಗ ಶಿಫ್ಟ್ ಆಗಿದೆ. PSL ಟೂರ್ನಿಮೆಂಟ್ ಕೊನೆಗೆ PSL ಅನ್ನು ಆಯೋಜಿಸಲು ನಿರಾಕರಿಸಿದೆ ECB ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರಾವಲ್ಪಿಂಡಿಯಲ್ಲಿ PSL ಟೂರ್ನಿಮೆಂಟ್ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಭಾರತದಿಂದ ಕ್ಷಿಪಣಿ ದಾಳಿ ಆಗಿತ್ತು. ಈ ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿಯೇ ಸ್ಫೋಟ ಆಗುವಂತಹ ಕೆಲಸ ಆಗಿತ್ತು. ಅದಾದಮೇಲೆ ಅಲ್ಲಿನ ಸಿಚುವೇಶನ್ನು, ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದಂತಹ ವಿದೇಶಿ ಕ್ರಿಕೆಟಿಗರು ಪಾಕಿಸ್ತಾನಕ್ಕೆ ಕೈ ಮುಗಿದು ಬಂದಿದ್ದಾರೆ. ಅಲ್ಲಿಂದ ಪಾರಾಗಿ ಬಂದಿದ್ರೆ ಸಾಕಿತ್ತು ಅಂಥೇಳಿ ತಮ್ಮ ಆ ಅನುಭವವನ್ನು, ಎಕ್ಸ್ಪೀರಿಯನ್ಸನ್ನು ಹಂಚಿಕೊಳ್ತಾ ಇದ್ದಾರೆ. ಸಾಕಪ್ಪ ಸಾಕು ಪಾಕಿಸ್ತಾನದ ಸಹವಾಸ ಅಂಥೇಳಿ ಕೈ ಮುಗಿತಾ ಇದ್ದಾರೆ. IPL ರೀತಿಯಲ್ಲಿಯೇ ಪಾಕಿಸ್ತಾನದಲ್ಲಿ SPL ಅಂಥೇಳಿ ಮಾಡ್ತಾ ಇದ್ರು. ಇದಕ್ಕೆ ಈಗ ಹೋದಂತಹ ವಿದೇಶಿ ಕ್ರಿಕೆಟಿಗರಿದಾರಲ್ಲ, ವಾಪಸ್ ದೇಶಕ್ಕೆ ಬಂದ ಮೇಲೆ ಮಾತನಾಡ್ತಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, IPLನಿಂದ ಯಾರ್ಯಾರನ್ನ ದೂರ ಇಟ್ಟಿತ್ತೋ ಅವರುಗಳನ್ನೆಲ್ಲರನ್ನೂ ಕೂಡ ಗುಡ್ಡೆ ಹಾಕ್ಕೊಂಡು ಪಾಕಿಸ್ತಾನದಲ್ಲಿ PSL ಟೂರ್ನಿಮೆಂಟನ್ನು ಮಾಡಲಾಗ್ತಾ ಇತ್ತು. ಈಗ ಅಲ್ಲಿಗೆ ಹೋದಂತಹ ವಿದೇಶಿ ಕ್ರಿಕೆಟಿಗರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ, ಆ ನರಕ ಸದೃಶ್ಯದ ಬಗ್ಗೆ, ಆ ಪಾಪಿ ದೇಶದ ಬಗ್ಗೆ ಅವರು ಏನನ್ನು ತಿಳಿಸ್ತಾ ಇದ್ದಾರೆ ದೇಶಕ್ಕೆ ಅಂಥೇಳಿ. ಈಗಾಗಲೇ ಸುಮಾರು ಬೇರೆ ಬೇರೆ ರಾಷ್ಟ್ರಗಳು, ಏನು ನ್ಯೂಜಿಲ್ಯಾಂಡ್ನ ಡೇರಿ ಮಿಚೆಲ್ ಆಗಿರ್ಬೋದು, ಮತ್ತು ಇಂಗ್ಲೆಂಡ್ನ ಸ್ಯಾಮ್ ಬಿಲ್ಲಿಂಗ್ಸ್ ಆಗಿರ್ಬೋದು, ಜೊತೆಗೆ ಬಾಂಗ್ಲಾದೇಶದ ರಶೀದ್ ಹೊಸೇನ್ ಆಗಿರ್ಬೋದು, ಬೇರೆ ಬೇರೆ ದೇಶದ ಆಟಗಾರರು ಕೂಡ ಈ ಒಂದು ಪಾಕಿಸ್ತಾನ ಪ್ರೀಮಿಯರ್ ಲೀಗ್ನಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಆಯಾ ಮೈದಾನಗಳ ಸಮೀಪವೇ ಭಾರತ ದಾಳಿಯನ್ನು ನಡೆಸಿತು. ಜೊತೆಗೆ ಆಯಾ ಒಂದು ಏರ್ಪೋರ್ಟ್, ಪಾಕಿಸ್ತಾನದಲ್ಲಿರುವಂತಹ ಏರ್ಪೋರ್ಟ್ಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿತು. ಇದೆಲ್ಲವೂ ಕೂಡ ಆ ಒಂದು ಪ್ರದೇಶದಲ್ಲಿ ಆಯಾ ದೇಶದ ಆಟಗಾರರು ಕೂಡ ನೋಡಿದ್ರು. ಸೊ ಹಾಗಾಗಿ ಅಲ್ಲಿನ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ಕಣ್ಣಾರೆ ಕಂಡಿದ್ರು. ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕ ಆಗಿತ್ತು. ವಿದೇಶಿ ಆಟಗಾರರು ಆ ಒಂದು ಕ್ಷಣಗಳನ್ನು ನೆನಪಿಸ್ಕೊಂಡು ಖುದ್ದು ಕಣ್ಣೀರನ್ನು ಹಾಕಿದ್ದಾರೆ. ಅಂದರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತು, ಹಾಗಾಗಿ ಭಾರತ ಪ್ರತಿ ದಾಳಿ ಮಾಡಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅದು ಈ ಭಾಗದಲ್ಲಿ ನಾಶ ಮಾಡ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಅಂದರೆ ಭಾರತ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಪ್ರತಿ ದಾಳಿ ನಡೆಸ್ತಾ ಇದೆ, ಒಂದೊಮ್ಮೆ ಏನಾದರೂ ನಮ್ಮ ಜೀವ ಹಾನಿಯಾಗುವಂತಹ ಆ ಒಂದು ಸಂದರ್ಭಗಳು ಬಂದರೆ ಹೇಗೆ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಆತಂಕಗಳು ಕೂಡ ಇದ್ವು. ಯಾವಾಗ ಪಾಕಿಸ್ತಾನವನ್ನು ಬಿಟ್ಟು ನಮ್ಮ ದೇಶಗಳಿಗೆ ಸುರಕ್ಷಿತವಾಗಿ ಹೋಗ್ತೀವೋ ಅನ್ನುವಂತಹ ಮನಸ್ಥಿತಿಯಲ್ಲಿ ಸುಮಾರು ಆಟಗಾರರು ಕೂಡ ಇದ್ದರು. ಈಗ ರಶೀದ್ ಹೊಸೇನ್ ಅವರು ಕೂಡ, ಬಾಂಗ್ಲಾದೇಶದ ಲೆಗ್ ಸ್ಪಿನ್ನರ್ ಅವರು ಕೂಡ ತಮ್ಮ ಕರಾಳ ಅನುಭವವನ್ನು ದುಬೈಗೆ ಬಂದಿಳಿದಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು. ಅಂದರೆ ಅಲ್ಲಿನ ಭೀಕರ ಸ್ಥಿತಿಯನ್ನು ಅಲ್ಲಿನ ದುಬೈನಲ್ಲಿ ಏನು ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅವರ ಜೊತೆ ಇದ್ದಂತಹ ಸಹ ಆಟಗಾರರು ಕೂಡ ಕಣ್ಣೀರನ್ನು ಹಾಕಿದ್ರು, ತುಂಬ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದರು. ಜೊತೆಗೆ ಆ ಒಂದು ಫ್ಯಾಮ್ಲಿಗಳನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ ಆಟಗಾರರು. ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ, ಜೊತೆಗೆ ಪತ್ನಿಯರು ಬಂದಿರ್ತಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅನ್ನುವಂತಹ ಭಯ ಕೂಡ ಇತ್ತು. ಸೊ ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಬರುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಯಿತು. ಆದರೆ ದುಬೈಗೆ ಬಂದಿಳಿದ ನಂತರ ಅಲ್ಲಿನ ಭೀಕರ ಮತ್ತು ಕರಾಳ ಸ್ಥಿತಿಯನ್ನು ಏನು ಹೇಳುವಂತಹ ಪ್ರಯತ್ನವನ್ನು ವಿದೇಶಿ ಆಟಗಾರರು ಮಾಡಿದ್ದಾರೆ.